ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಮಮತಾ ಎನ್, ಅರ್ಥಶಾಸ್ತ್ರ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಣಿಗಲ್, ತುಮಕೂರು ವಿಶ್ವವಿದ್ಯಾನಿಲಯ. ನಾವು ಇಂದು ಮೊನೋಪಲಿ ಏಕಸ್ವಾಮ್ಯ ಮಾರುಕಟ್ಟೆ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಈಗ ಆಲ್ರೆಡಿ ನಾವು ಕಳೆದ ವಿಡಿಯೋಗಳಲ್ಲಿ ಮಾರುಕಟ್ಟೆ ಅಂದರೆ ಏನು, ಮಾರುಕಟ್ಟೆಯ ವಿಧಗಳು, ಮಾರುಕಟ್ಟೆಯ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಅದರ ಲಕ್ಷಣಗಳು, ಅದರ ಅರ್ಥ, ಹಾಗೆ ಉದ್ಯಮದ ಸಮತೋಲನ, ಬೆಲೆ ಮತ್ತು ಉದ್ಯಮ ಹೇಗೆ ಸಮತೋಲನವನ್ನು ತಲುಪುತ್ತೆ ಅನ್ನೋದು ನೋಡಿದ್ವಿ. ಲಾಂಗ್ ರನ್ನಲ್ಲಿ ಹೇಗೆ, ಅಲ್ಪಾವಧಿ ಅಂದರೆ ಉದ್ಯಮ ಮತ್ತು ಕೈಗಾರಿಕೆ ಹೇಗೆ ಸಮತೋಲನವನ್ನು ಅಲ್ಪಾವಧಿಯಲ್ಲಿ ಮತ್ತು ದೀರ್ಘಾವಧಿಯಲ್ಲಿ ನೋಡುತ್ತೆ, ಅಂದರೆ ಸಮತೋಲನವನ್ನು ತಲುಪುತ್ತೆ ಅನ್ನುವಂಥದ್ದನ್ನು ನಾವು ನೋಡ್ಕೊಂಡ್ವಿ. ಈಗ ಏಕಸ್ವಾಮ್ಯ ಮಾರುಕಟ್ಟೆ ಬಗ್ಗೆ ಮಾತಾಡೋಣ. ಏಕಸ್ವಾಮ್ಯ ಮಾರುಕಟ್ಟೆ ಏನು? ಏಕಸ್ವಾಮ್ಯ ಮಾರುಕಟ್ಟೆ, ಏಕ ಅಂದರೆ ಒಂದು, ಅಲ್ಲೇ ಇದೆ. ಹಾಗಾಗಿ ಏಕಸ್ವಾಮ್ಯ ಅಂದರೆ ಒಬ್ಬನೇ ಒಬ್ಬ ಮಾರಾಟಗಾರ ಅಥವಾ ಉತ್ಪಾದಕನಿರುವ ಮಾರುಕಟ್ಟೆ ಆಗಿದೆ. ಅಂದರೆ ಒಂದು ಮಾರುಕಟ್ಟೆಯಲ್ಲಿ ಒಬ್ಬನೇ ಒಬ್ಬ ಉತ್ಪಾದಕನಿದ್ದು ಅವನು ಉತ್ಪಾದಿಸುವ ವಸ್ತುವಿಗೆ ಯಾವುದೇ ಸಮೀಪದ ಬದಲಿ ವಸ್ತುಗಳು ಲಭ್ಯವಿಲ್ಲದಿದ್ದರೆ ಅದನ್ನು ಏಕಸ್ವಾಮ್ಯ ಮಾರುಕಟ್ಟೆ ಎನ್ನಲಾಗುತ್ತದೆ. ಇಲ್ಲಿ ಏಕಸ್ವಾಮ್ಯ ಪದವನ್ನು ಗ್ರೀಕ್ ಭಾಷೆಯ ಮೊನೋ ಮತ್ತು ಪಲಿ ಎಂಬ ಎರಡು ಶಬ್ದಗಳಿಂದ ಪಡೆಯಲಾಗಿದೆ. ಮೊನೋ ಎಂದರೆ ಒಂದು ಅಂತ, ಹಾಗೂ ಪಲಿ ಅಂದರೆ ಮಾರಾಟಗಾರ ಎಂಬ ಅರ್ಥ ಇದೆ. ಆದ್ದರಿಂದ ಏಕಸ್ವಾಮ್ಯ ಅಂದರೆ ಒಬ್ಬನೇ ಉತ್ಪಾದನಾಕಾರ ಒಂದು ವಸ್ತುವಿನ ಪೂರೈಕೆ ಮೇಲೆ ಸಂಪೂರ್ಣ ಹತೋಟಿ ಸಾಧಿಸಲಾಗಿರುವ ಮಾರುಕಟ್ಟೆಯಾಗಿದೆ. ಅಂದರೆ ಒಬ್ಬನೇ ಒಬ್ಬ ಮಾರಾಟಗಾರನಿರುವಂಥದ್ದು ಅಥವಾ ಒಬ್ಬನೇ ಒಬ್ಬ ಉತ್ಪಾದಕನಿರುವಂತಹ ಮಾರುಕಟ್ಟೆಯನ್ನು ನಾವು ಏಕಸ್ವಾಮ್ಯ ಮಾರುಕಟ್ಟೆ ಅಂತೇಳಿ ಕರಿತೀವಿ. ಈ ಮಾರುಕಟ್ಟೆಯಲ್ಲಿ ಕೈಗಾರಿಕೆಗೆ ಹೊಸ ಉದ್ಯಮಗಳ ಪ್ರವೇಶದ ಮೇಲೆ ನಿರ್ಬಂಧ, ಅಂದರೆ ಸಂಪೂರ್ಣ ನಿರ್ಬಂಧ ಇರುತ್ತೆ. ಯಾರೂ ಸಹ ಹೊಸದಾಗಿ ಮಾರುಕಟ್ಟೆಯನ್ನು ಪ್ರವೇಶವನ್ನು ಮಾಡಲಿಕ್ಕೆ ಇಲ್ಲಿ ಅವಕಾಶಗಳು ಇರೋದೇ ಇಲ್ಲ. ಈ ಹಿನ್ನೆಲೆಯಲ್ಲಿ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಸನ್ನಿವೇಶಕ್ಕೆ ಸಂಪೂರ್ಣವಾಗಿ ಇದು ವಿರುದ್ಧವಾದಂತಹ ಒಂದು ಸನ್ನಿವೇಶ ಅಂತೇಳಿ ನಾವು ಹೇಳ್ಬಹುದು. ಈಗಾಗಲೇ ನಾನು ಏಕಸ್ವಾಮ್ಯ ಮಾರುಕಟ್ಟೆ ಅಂದರೆ ಏನು ಹೇಳಿದೆ, ಒಬ್ಬನೇ ಒಬ್ಬ ಉತ್ಪಾದಕನಿರುವ ಮಾರುಕಟ್ಟೆ ಅಂತ. ಇದರ ಕುರಿತು ಕೆಲವೊಂದು ಅರ್ಥಶಾಸ್ತ್ರಜ್ಞರು ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನವನ್ನು ನೀಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾವಿಲ್ಲಿ ಟ್ರಿಫಿನ್ ರವರ ವ್ಯಾಖ್ಯಾನವನ್ನು ನಾವು ನೋಡೋದಾದ್ರೆ, ಯಾವ ಉದ್ಯಮವು ತಾನು ಮಾರಾಟ ಮಾಡುವ ವಸ್ತುವಿನ ಬೆಲೆಯನ್ನು ಬದಲಾಯಿಸುವ ಪೂರ್ಣ ಸ್ವಾತಂತ್ರ್ಯ ಪಡೆದಿರುತ್ತದೋ ಅದೇ ಏಕಸ್ವಾಮ್ಯ. ಅಂದರೆ ಯಾವುದೇ ಒಂದು ಉದ್ಯಮ ತಾನು ಉತ್ಪಾದನೆ ಮಾಡಿ ಮಾರಾಟ ಮಾಡುತ್ತಿರುವ ವಸ್ತುವಿನ ಬೆಲೆಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಸ್ವಾತಂತ್ರ್ಯವನ್ನು ಪಡ್ಕೊಂಡಿರ್ತಾನೋ, ಎಲ್ಲಿ ಆ ಒಂದು ಸ್ವಾತಂತ್ರ್ಯ ಇರುತ್ತೋ ಅದೇ ಏಕಸ್ವಾಮ್ಯ ಅನ್ನುವಂಥದ್ದು ಟ್ರಿಫಿನ್ ರವರ ಅಭಿಪ್ರಾಯ. ಹಾಗೆ ಲೆಫ್ವಿಚ್ ಹೇಳುವಂತೆ, ಉತ್ತಮ ಬದಲಿ ವಸ್ತು ಲಭ್ಯವಿರದ ವಸ್ತುವನ್ನು ಉದ್ಯಮ ಸಂಸ್ಥೆಯೊಂದು ಮಾರಾಟ ಮಾಡುತ್ತಿರುವ ಸನ್ನಿವೇಶವೇ ಶುದ್ಧ ಏಕಸ್ವಾಮ್ಯ. ಅಂದರೆ ಈಗ ನಾವು ಯಾವುದೋ ಒಂದು ವಸ್ತುವಿಗೆ ಬದಲಾಗಿ ಇನ್ನೊಂದು ವಸ್ತುವನ್ನು ಬಳಸಿ ಸರಕನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯತೆ ಇದೆ, ಅದನ್ನು ನಾವು ಆ ಬಳಕೆಯನ್ನು ಮಾಡ್ಕೊಳ್ಬಹುದು ಅಂತ ಅನ್ನುವಂಥದ್ದು. ಆದರೆ ಅಂತಹ ಸರಕು ಲಭ್ಯವಿಲ್ಲದೆ ಇರುವಂಥದ್ದು, ಉತ್ತಮ ಬದಲಿ ವಸ್ತು ಲಭ್ಯವಿರದ, ಅಂದರೆ ಒಂದು ವಸ್ತುವಿಗೆ ಮತ್ತೊಂದು ಬದಲಿ ವಸ್ತುವನ್ನು ನಾವು ಬಳಸಲಿಕ್ಕೆ ಸಾಧ್ಯತೆಯೇ ಇಲ್ಲ, ನಮಗೆ ಆ ವಸ್ತು ಬಿಟ್ಟರೆ ಬೇರೆ ಯಾವುದು ಇಲ್ಲವೇ ಇಲ್ಲ ಅನ್ನುವ ರೀತಿಯಲ್ಲಿ ಆ ವಸ್ತು ಲಭ್ಯವಿರದ ವಸ್ತುವನ್ನು ಉದ್ಯಮ ಸಂಸ್ಥೆಯೊಂದು ಮಾರಾಟ ಮಾಡುತ್ತಿರುವ ಸನ್ನಿವೇಶದಲ್ಲಿ ಶುದ್ಧ ಏಕಸ್ವಾಮ್ಯವಾಗಿದೆ. ಅಂದರೆ ಇಲ್ಲಿ ಟೊಮೊಟೊ ಅಂದರೆ ಬರೀ ಟೊಮೊಟೊ, ಅದು ಬಿಟ್ಟರೆ ಬೇರೆ ಯಾವುದೇ ನಾವು ಹುಳಿಯಾಗಿ ಆ ಒಂದು ಹುಳಿಯ ಪದಾರ್ಥಕ್ಕೆ ನಾವು ಬೆಳೆಸುವಂತಹ ಸರಕು ಇಲ್ಲದೆ ಇರುವಂಥದ್ದು, ಕೇವಲ ಅದೊಂದೇ ಇರುವಂತಹದ್ದು, ಆಪ್ಷನ್ಸೇ ಇಲ್ಲ ಅಂತ ಅನ್ನುವಂಥದ್ದೇನೆ ಏನು ಏಕಸ್ವಾಮ್ಯ ಅಂತ ಹೇಳಿ ಕರೀತಾರೆ. ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ ಏಕಸ್ವಾಮ್ಯ ಎಂದರೆ ಒಬ್ಬನೇ ಒಬ್ಬ ಉತ್ಪಾದಕನಿರುವ ಮಾರುಕಟ್ಟೆ. ಅವನು ಉತ್ಪಾದಿಸುವ ವಸ್ತುವಿಗೆ ಯಾವುದೇ ಸಮೀಪದ ಉತ್ತಮ ಬದಲಿ ವಸ್ತು ಲಭ್ಯವಿರುವುದಿಲ್ಲ. ಆದ್ದರಿಂದ ಅವನು ವಸ್ತುವಿನ ಪೂರೈಕೆಯನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿರಿಸಿಕೊಳ್ಳುವ, ಇಲ್ಲವ ತನಗೆ ಇಷ್ಟ ಬಂದ ಬೆಲೆಯನ್ನು ನಿರ್ಧರಿಸಿ ಗರಿಷ್ಠ ಲಾಭ ಗಳಿಸುವ ಸ್ವಾತಂತ್ರ್ಯವನ್ನು ಹೊಂದಿರ್ತಾನೆ. ಅಂದರೆ ಇಲ್ಲಿ ಏಕಸ್ವಾಮ್ಯ ಉತ್ಪಾದನಾಕಾರ ಅವನು ಎರಡು ರೀತಿಯಲ್ಲಿ ಸರಕುಗಳನ್ನು, ಅಂದರೆ ಅವನು ಸರಕನ್ನು ಉತ್ಪಾದನೆಯನ್ನು ಮಾಡಬಹುದು, ಆ ಉತ್ಪಾದಿತ ಸರಕಿನ ಬೆಲೆಯನ್ನು ನಿರ್ಧರಿಸಬಹುದು, ಅಥವಾ ಉತ್ಪಾದನಾ ಪ್ರಮಾಣವನ್ನು ಆತ ನಿರ್ಧರಿಸಬಹುದು. ಈ ಎರಡರಲ್ಲಿ ಯಾವುದಾದ್ರೂ ಸಹ ಅವನು ನಿರ್ಧರಿಸುವಂತಹ ಒಂದು ಸ್ವಾತಂತ್ರ್ಯವನ್ನು ಪಡ್ಕೊಂಡಿರ್ತಾನೆ. ಈ ಏಕಸ್ವಾಮ್ಯ ಉತ್ಪಾದನಾಕಾರ ಬೆಲೆಯನ್ನ ನಿರ್ಧರಿಸುವವನೇ ಹೊರತು ಬೆಲೆಯನ್ನ ಪಡೆಯುವನಲ್ಲ. ಆಯ್ತಾ, ಪ್ರೈಸ್ ಮೇಕರ್ ಪ್ರೈಸ್ ಟೇಕರ್ ಅಲ್ಲ ಅಂತ. ಅಂದ್ರೆ ಏಕಸ್ವಾಮ್ಯ ಎಂದರೆ ಸ್ಪರ್ಧೆ ರಹಿತತೆಯ ಅಥವಾ ಪೈಪೋಟಿ ರಹಿತತೆಯ ಸನ್ನಿವೇಶ.
ಅಂದರೆ ಇವನು ಏನು ಬೆಲೆ ಹೇಳ್ತಾನೋ ಆ ಬೆಲೆಗೆ ಗ್ರಾಹಕರು ಸರಕುಗಳನ್ನು ಕೊಂಡುಕೊಳ್ಬೇಕಷ್ಟೇ. ಅದನ್ನು ಬಿಟ್ಟು ಬೇರೆ ಆಪ್ಷನ್ಸ್ ಅವ್ರಿಗೆ ಇರೋದಿಲ್ಲ. ಯಾಕೆಂದರೆ ಎಲ್ಲರೂ ಸಹ ಇಲ್ಲಿ ಇರುವನೇ ಒಬ್ಬನಾಗಿರೋದ್ರಿಂದ ಎಲ್ಲ ಗ್ರಾಹಕರು ಅವನ ಹತ್ರನೇ ಸರಕನ್ನು ಕೊಂಡ್ಕೊಳ್ಬೇಕು. ಅವನು ಕೊಟ್ಟಿದ್ದನ್ನೇ ಸ್ವೀಕಾರವನ್ನು ಮಾಡಬೇಕಾಗತ್ತೆ. ಅವನು ಹೇಳಿದ ಬೆಲೆಯಲ್ಲಿ ಸರಕನ್ನು ಕೊಂಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಬೇರೆ ನಮಗೆ ಬದಲಿ ಸರಕು ಅನ್ನುವಂಥದ್ದು ಅಥವಾ ಬೇರೊಬ್ಬ ವ್ಯಕ್ತಿ ಅನ್ನುವಂಥದ್ದು ಸರಕನ್ನು ನಮ್ಮ ಉತ್ಪಾದನೆ ಮಾಡಿ ಮಾಡುವಂಥದ್ದನ್ನು ನಾವು ಈ ಮಾರುಕಟ್ಟೆಯಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇಲ್ಲ. ಈ ಏಕಸ್ವಾಮ್ಯ ಮಾರುಕಟ್ಟೆ ಅಂದರೆ ಏನು ಅಂತ ನಾವು ತಿಳ್ಕೊಂಡ್ವಿ. ಈಗ ಇದರ ಲಕ್ಷಣಗಳ ಬಗ್ಗೆ ನಾವು ಸ್ವಲ್ಪ ನೋಡೋಣ. ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಕೆಲವೊಂದು ಲಕ್ಷಣಗಳನ್ನು ನಾವು ನೋಡ್ಬೋದು. ಅಂದರೆ ಏಕಸ್ವಾಮ್ಯ ಅಂತ ಗುರುತಿಸ್ಲಿಕ್ಕೆ, ಈ ಮಾರುಕಟ್ಟೆ ಏಕಸ್ವಾಮ್ಯ ಮಾರುಕಟ್ಟೆ ಅಂತ ನಾವು ಗುರುತಿಸ್ಲಿಕ್ಕೆ ಕೆಲವೊಂದು ಅಂಶಗಳನ್ನು ನಾವು ಅಥವಾ ಲಕ್ಷಣಗಳನ್ನು ನಾವಿಲ್ಲಿ ಗುರುತಿಸ್ಬೋದು. ಅದರಲ್ಲಿ ಪ್ರಮುಖವಾಗಿ ಒಬ್ಬನೇ ಮಾರಾಟಗಾರ. ಇಲ್ಲಿ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಒಬ್ಬನೇ ಮಾರಾಟಗಾರನಿರ್ತಾನೆ. ಈ ಒಬ್ಬನೇ ಮಾರಾಟಗಾರ ಒಬ್ಬ ವ್ಯಕ್ತಿ ಆಗಬಹುದು, ಇಲ್ಲವೇ ಪಾಲುದಾರರಾಗಬಹುದು, ಅಥವಾ ಕೂಡು ಬಂಡವಾಳ ಸಂಸ್ಥೆ ಆಗಬಹುದು. ಅಂದರೆ ಅವನೊಬ್ಬನೇ ಇರ್ತಾ ಇರ್ಬೋದು, ಅಥವಾ 2-3 ಜನ ಸೇರಿ ಅಥವಾ ಇನ್ನೊಬ್ಬ ವ್ಯಕ್ತಿ ಸೇರಿ ಅಲ್ಲಿ ಇಬ್ಬರು ಸಹ ಪಾರ್ಟ್ನರ್ ಆಗಿ ಉದ್ಯಮವನ್ನು ನಡೆಸ್ತಾ ಇರ್ಬೋದು. ಬಟ್ ಆ ಉದ್ಯಮ ಒಂದೇ ಅಂತ ಆಗಿರುತ್ತೆ ಅಲ್ಲಿಗೆ. ಅಥವಾ ಕೂಡು ಬಂಡವಾಳ ಸಂಸ್ಥೆ ಆಗಬಹುದು. ಈಗ ಸಹಕಾರಿ ಸಂಘಗಳ ರೀತಿ ಕೂಡು ಬಂಡವಾಳ ಸಂಸ್ಥೆಗಳು ಸಹ ಆಗಬಹುದು. ಆದರೆ ಅದು ಒಬ್ಬನದ್ದೇ ಅನ್ನುವಂತಹ ನಿರ್ಧಾರ ಇಲ್ಲಿ ಆಗಿರುತ್ತೆ. ಹಾಗಾಗಿ ಇದನ್ನು ಏಕಸ್ವಾಮ್ಯ ಮಾರುಕಟ್ಟೆ ಅಂತ ನಾವು ಗುರುತಿಸ್ಬೋದು. ಎರಡನೇದು ಬದಲಿ ವಸ್ತುಗಳು ಅಲಭ್ಯ. ನಾನು ಈಗಾಗಲೇ ಹೇಳಿದಂತೆ ಇಲ್ಲಿ ಮಾರಾಟಗಾರ ಒಬ್ಬನೇ ಇರ್ತಾನೆ, ಅಥವಾ ಉತ್ಪಾದನಾಕಾರ ಉತ್ಪಾದಿಸಿದ ವಸ್ತುವಿಗೆ, ಅಂದರೆ ಒಬ್ಬನೇ ಮಾರಾಟಗಾರ ಅಥವಾ ಉತ್ಪಾದಕ ಉತ್ಪಾದಿಸಿದಂತಹ ವಸ್ತುವಿಗೆ ಸಮೀಪದ ಯಾವುದೇ ಬದಲಿ ವಸ್ತು ಲಭ್ಯ ಇರೋದಿಲ್ಲ. ಅಂದರೆ ಆ ವ್ಯಕ್ತಿ ಮಾರಾಟ ಮಾಡುತ್ತಿರುವಂತಹ ವಸ್ತುವಿಗೆ ಪರ್ಯಾಯ ವಸ್ತು ಅನ್ನುವಂಥದ್ದು ಇರೋದಿಲ್ಲ ಇಲ್ಲಿ. ಅಕಸ್ಮಾತ್ ಬದಲಿ ವಸ್ತು ಲಭ್ಯ ಇದೆ ಅನ್ನೋದಾದರೆ ಅದು ಏಕಸ್ವಾಮ್ಯ ಮಾರುಕಟ್ಟೆ ಆಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಅದು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ ಅಂತ ಅರ್ಥ. ಸಮೀಪದ ಬದಲಿ ವಸ್ತು ಲಭ್ಯವಿರದ ಕಾರಣ ಏಕಸ್ವಾಮ್ಯ ಉತ್ಪಾದನಾಕಾರ ಬೆಲೆಯ ಮೇಲೆ ಹತೋಟಿಯನ್ನು ಸಾಧಿಸ್ತಾನೆ. ಅಂದರೆ ಸಂಪೂರ್ಣವಾಗಿ ಬೆಲೆಯ ಮೇಲೆ ಹತೋಟಿ ಇರುವಂಥದ್ದು ಇರುತ್ತೆ. ಮೂರನೇದು ಹೊಸ ಉದ್ಯಮಗಳ ಪ್ರವೇಶದ ಮೇಲೆ ನಿರ್ಬಂಧ. ಮತ್ತೊಂದು ಲಕ್ಷಣ ಇರೋದೇನಪ್ಪ ಅಂದರೆ ಹೊಸ ಉದ್ಯಮಗಳ ಪ್ರವೇಶದ ಮೇಲೆ ನಿರ್ಬಂಧ. ಅಂದರೆ ಯಾವುದೇ ಒಂದು ಹೊಸ ಉದ್ಯಮ ಕೈಗಾರಿಕೆಯನ್ನು ಪ್ರವೇಶಿಸುವುದರ ಮೇಲೆ ಸಂಪೂರ್ಣ ನಿರ್ಬಂಧವಿರುತ್ತೆ. ಅಂದರೆ ಅಲ್ಲಿ ಯಾರೂ ಸಹ ಹೊಸಬ್ರು ಬರೋದಕ್ಕೆ ಅವಕಾಶಗಳಿರಲ್ಲ. ಏಕೆಂದರೆ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಬೇರೆ ಉದ್ಯಮಗಳು ಮಾರುಕಟ್ಟೆಯನ್ನು ಪ್ರವೇಶಿಸುವುದನ್ನು ನಿಗ್ರಹಿಸಲಾಗುತ್ತೆ ಅಥವಾ ನಿರ್ಬಂಧಿಸಲಾಗುತ್ತೆ, ನಿಯಂತ್ರಿಸಲಾಗುತ್ತೆ. ಹಾಗಾಗಿ ಹೊಸ ಉದ್ಯಮಗಳು ಬರೋದಿಲ್ಲ. ಅವನೊಬ್ಬರೇ ಸರಕನ್ನು ಉತ್ಪಾದನೆ ಮಾಡಿ ಮಾರಾಟವನ್ನು ಮಾಡುವವನು ಆಗಿರ್ತಾನೆ. ನಾಲ್ಕನೆಯದು ಉದ್ಯಮ ಮತ್ತು ಕೈಗಾರಿಕೆ ನಡುವೆ ವ್ಯತ್ಯಾಸವಿಲ್ಲ. ನಾನು ಆಗಲೇ ಹೇಳಿದೆ, ಹಲವು ಉದ್ಯಮಗಳ ಸಮೂಹವನ್ನು ಕೈಗಾರಿಕೆ ಅಂತ ಕರಿತೀವಿ. ಕೈಗಾರಿಕೆನೇ ಬೇರೆ, ಉದ್ಯಮವೇ ಬೇರೆ ಅಂತ. ಆದರೆ ಇಲ್ಲಿ ಆ ಒಂದು ಅವಕಾಶಗಳಿರೋದಿಲ್ಲ. ಇರೋದೇ ಒಬ್ಬರೇ ಉತ್ಪಾದಕ ಆಗಿರೋದ್ರಿಂದಾಗಿ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಉದ್ಯಮ ಮತ್ತು ಕೈಗಾರಿಕೆ ನಡುವೆ ಯಾವುದೇ ವ್ಯತ್ಯಾಸ ಇರುವಂಥದ್ದು ಇರೋದಿಲ್ಲ. ಈ ಮಾರುಕಟ್ಟೆಯಲ್ಲಿ ಏಕೈಕ ಮಾರಾಟಗಾರರು ಇರೋದ್ರಿಂದ ಉದ್ಯಮವೇ ಕೈಗಾರಿಕೆ, ಕೈಗಾರಿಕೆಯೇ ಉದ್ಯಮವಾಗಿರುತ್ತೆ. ಇದನ್ನು ನೆನ್ಪಿಟ್ಕೊಳ್ಬೇಕು. ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಮತ್ತೊಂದು ಕೈಗಾರಿಕೆ ಅನ್ನುವಂಥದ್ದು ಅಸ್ತಿತ್ವದಲ್ಲಿ ಇಲ್ಲದೇ ಇರೋದಿಲ್ಲ. ಒಬ್ಬನೇ ಉತ್ಪಾದಕನಿರೋದ್ರಿಂದ, ಒಬ್ಬನೇ ಮಾರಾಟಗಾರನಿರೋದ್ರಿಂದಾಗಿ ಇಲ್ಲಿ ಇನ್ನೊಂದು ಉದ್ಯಮ ಪ್ರವೇಶವನ್ನು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಉದ್ಯಮವೇ ಕೈಗಾರಿಕೆ, ಕೈಗಾರಿಕೆಯೇ ಉದ್ಯಮವಾಗಿರುತ್ತೆ. ಏಕರೂಪ ಅಥವಾ ತಾರತಮ್ಯ ಬೆಲೆ ಮತ್ತೊಂದು ಲಕ್ಷಣ. ಅಂದರೆ ತಾನು ಉತ್ಪಾದಿಸುವಂತಹ ಸರಕು, ಏಕಸ್ವಾಮ್ಯ ಉತ್ಪಾದನಾಕಾರ ತನ್ನ ವಸ್ತುವಿಗೆ ಏಕರೂಪ ಬೆಲೆಯನ್ನಾದರೂ ಉತ್ಪಾದಿಸ್ಬೋದು. ಅಂದರೆ ಅವನು ಏನು ತನ್ನ ಸರಕನ್ನು ಉತ್ಪಾದನೆ ಮಾಡ್ತಾನೋ ಆ ಸರಕಿಗೆ, ಆ ಸರಕಿನ ಸ್ವರೂಪ, ಅಂದರೆ ಯಾವುದೇ ಸ್ವರೂಪದ ಸರಕನ್ನಾದ ಉತ್ಪಾದನೆ ಮಾಡಿದ್ರು ಆ ಸರಕಿನ ಬೆಲೆ ಒಂದೇ ಆಗಿರುತ್ತೆ. ಅಂದರೆ ಏಕರೂಪ ಬೆಲೆಯನ್ನಾದರೂ ನಿರ್ಧರಿಸಬಹುದು, ಅಥವಾ ಬೇರೆ ಬೇರೆ ಬೆಲೆಯನ್ನಾದರೂ ನಿರ್ಧರಿಸಬಹುದು. ಅಂದರೆ ಅವನು ತನ್ನ ವಸ್ತುವಿಗೆ ಎಲ್ಲ ಸ್ಥಳಗಳಲ್ಲಿ ಏಕರೂಪದ ಬೆಲೆ ನಿರ್ಧರಿಸಿದರೆ ಅದು ಸರಳ ಏಕಸ್ವಾಮ್ಯವಾಗುತ್ತೆ. ಈಗ ಆತ ಬೆಂಗಳೂರಲ್ಲೊಂದು ಬೆಲೆಗೆ, ಮಂಗಳೂರಲ್ಲೊಂದು ಬೆಲೆಗೆ, ಅಥವಾ ಮತ್ತೊಂದು ಕಡೆಗೆ ಇನ್ನೊಂದು ಬೆಲೆಗೆ ಮಾರಾಟ ಮಾಡ್ಬೋದು. ಅಥವಾ ಎಲ್ಲ ಕಡೆಯೂ ಸಹ ಆತ ಒಂದೇ ಬೆಲೆಗೂ ಮಾರಾಟ ಮಾಡಬಹುದು. ಎಲ್ಲ ಕಡೆ ಒಂದೇ ಬೆಲೆಯನ್ನು ನಿರ್ಧರಿಸಿದರೆ ಅದು ಸರಳ ಏಕಸ್ವಾಮ್ಯ ಆಗಿರುತ್ತೆ. ಬೇರೆ ಬೇರೆ ಸ್ಥಳಗಳಲ್ಲಿ ಬೇರೆ ಬೇರೆ ಬೆಲೆ ನಿರ್ಧರಿಸಿದರೆ ಅದನ್ನು ತಾರತಮ್ಯ ಬೆಲೆ ಅಂತೇಳಿ ನಾವು ಕರಿತೀವಿ. ಆರನೇದು ಸಂಪೂರ್ಣ ಹತೋಟಿ. ಏಕಸ್ವಾಮ್ಯ ಉತ್ಪಾದನಾಕಾರ ಒಬ್ಬನೇ ಇರುವುದರಿಂದಾಗಿ
ಅವನು ತಾನು ಉತ್ಪಾದಿಸುವ ವಸ್ತುವಿನ ಉತ್ಪಾದನೆ ಮತ್ತು ಪೂರೈಕೆ ಮೇಲೆ ಸಂಪೂರ್ಣ ಹತೋಟಿ ಹೊಂದಿರ್ತಾನೆ. ಇದರಿಂದಾಗಿ ಅವನು ತನ್ನ ಇಷ್ಟಕ್ಕೆ ತಕ್ಕಂತೆ ಅನುಭೋಗಿ ವರ್ತಿಸುವಂತೆ ಮಾಡ್ತಾನೆ. ಅಂದ್ರೆ ಆ ಏಕಸ್ವಾಮ್ಯ ಉತ್ಪಾದನಾಕಾರ ತಾನೇನು ಉತ್ಪಾದನೆ ಮಾಡ್ತಾನೋ ಅದೇ ವಸ್ತುವನ್ನ ಗ್ರಾಹಕರು ಕೊಂಡುಕೊಳ್ಬೇಕು. ಅದರ ಮೇಲೆ ಆತ ಸಂಪೂರ್ಣವಾಗಿ ಹತೋಟಿಯನ್ನ ಸಾಧಿಸ್ತಾನೆ. ಉತ್ಪಾದಿಸುವ ವಸ್ತುವಿನ ಉತ್ಪಾದನೆ ಪೂರೈಕೆ ಮೇಲೆ ಸಂಪೂರ್ಣ ಹತೋಟಿ ಅವನಿಗೆ. ಅಂದ್ರೆ ಬೇಕು ಅಂದ್ರೆ ಹೆಚ್ಚು ಬೇಕು ಅಂದ್ರೂ ಸಹ ಆತ ಉತ್ಪಾದನೆ ಮಾಡದಲ್ಲೇ ಇರಬಹುದು, ಅಥವಾ ಕಡಿಮೆ ಅಂತಂದ್ರೆ ಅವನು ಉತ್ಪಾದನೆ ಮಾಡದಲ್ಲೇ ಇರಬಹುದು. ಅಂದ್ರೆ ಅದರಲ್ಲಿ ಆತನಿಗೆ ಸಂಪೂರ್ಣವಾಗಿ ಹತೋಟಿ ಅನ್ನುವಂಥದ್ದು ಅಥವಾ ನಿಯಂತ್ರಣ ಅನ್ನುವಂಥದ್ದು ಅವನ ಕೈಯಲ್ಲಿರುತ್ತೆ. ಇದರಿಂದಾಗಿ ಅವನು ತನ್ನ ಇಷ್ಟಕ್ಕೆ ತಕ್ಕಂತೆ ಅನುಭೋಗಿ ವರ್ತಿಸುವಂತೆ ಮಾಡುತ್ತಾನೆ. ನಮಗೆ ಜಾಸ್ತಿ ಬೇಕು ಅಂದ್ರೆ ಅವ್ನು ಕೊಡದಲ್ಲೇ ಇರಬಹುದು, ಅಥವಾ ನಮಗೆ ಕಡಿಮೆ ಬೇಕು ಅಂದ್ರೂ ಅವನು ಇಲ್ಲೇ ತಗೊಳ್ಳಿ ಇರ್ಬೋದು. ಅಂದ್ರೆ ಇಲ್ಲಿ ನಾವು ಯಾವ ರೀತಿಯಲ್ಲೂ ಸಹ ಗ್ರಾಹಕರಿಗೆ ಆದ್ಯತೆ ಅನ್ನುವಂಥದ್ದು ಇರೋಲ್ಲ, ಕೇವಲ ಆದ್ಯತೆ ಉತ್ಪಾದನಾಕಾರನಿಗೆ ಮಾತ್ರ. ಹಾಗಾಗಿ ಅವನು ಇಷ್ಟ ಬಂದಂತೆ ಅನುಭೋಗಿ ವರ್ತಿಸುವಂತೆ ಆತ ನೋಡ್ಕೊಳ್ತಾನೆ. 7ನೇದು ಬೆಲೆ ನಿರ್ಧರಿಸುವವ. ಏಕಸ್ವಾಮ್ಯ ಉತ್ಪಾದನಾಕಾರ ಬೆಲೆ ನಿರ್ಧರಿಸುವವ ಅಥವಾ ಕೊಡುವವನೇ ಹೊರತು ಬೆಲೆ ಸ್ವೀಕರಿಸುವವನಲ್ಲ. ನಾನು ಆಗ್ಲೇ ಹೇಳಿದೆ, ಈತ ಪ್ರೈಸ್ ಮೇಕರೇ ಹೊರತು ಟೇಕರ್ ಅಲ್ಲ ಅಂತ. ಅಂದ್ರೆ ತನಗೆ ಇಷ್ಟ ಬಂದ ಬೆಲೆಯನ್ನಾದ್ರೂ ನಿರ್ಧರಿಸಬಹುದು, ಅಥವಾ ಉತ್ಪಾದನಾ ಪ್ರಮಾಣವನ್ನಾದ್ರೂ ನಿರ್ಧರಿಸಬಹುದು. ಎರಡರಲ್ಲಿ ಒಂದನ್ನ ಅಥವಾ ಬೆಲೆಯನ್ನಾದ್ರೂ ನಿರ್ಧರಿಸಬಹುದು, ಇಲ್ಲ ಪೂರೈಕೆ ಇಷ್ಟು ಮಾಡಬೇಕು ಅಂತಲಾದ್ರೂ ಆತ ನಿರ್ಧರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದ್ರೆ ಎರಡರ ಮೇಲಿನ ಹತೋಟಿ ಅಸಾಧ್ಯ. ಯಾಕೆಂದ್ರೆ ಈತ ಒಬ್ಬನೇ ಆಗಿರೋದ್ರಿಂದ ಈ ಕಡೆ ಬೆಲೆಯನ್ನು ನಿರ್ಧರಿಸಿ ಆ ಕಡೆ ಪೂರೈಕೆಯನ್ನು ನಿಯಂತ್ರಿಸುವ ಅಥವಾ ನಿರ್ಬಂಧಿಸುವ ಅಥವಾ ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವಂತಹ ಒಂದು ಸಾಮರ್ಥ್ಯ ತನಗೆ ಕಡಿಮೆ ಇರುತ್ತೆ. 8ನೇದು ಗರಿಷ್ಠ ಲಾಭ. ಏಕಸ್ವಾಮ್ಯ ಉತ್ಪಾದನಾಕಾರನ ಏಕೈಕ ಉದ್ದೇಶವೆಂದರೆ ಗರಿಷ್ಠ ಲಾಭ ಗಳಿಸೋದಾಗಿದೆ. ಇದಕ್ಕೆ ಅವನ ಯಾವ ಮಾರ್ಗವನ್ನಾದ್ರೂ ಅನುಸರಿಸಲು ತಯಾರಿರ್ತಾನೆ. ಅಂದ್ರೆ ಅವನ ಏಕೈಕ ಗುರಿ ಪ್ರತಿಯೊಬ್ಬ ಮಾರಾಟಗಾರನ ಏಕೈಕ ಗುರಿ ಲಾಭನೇ. ಹಾಗೆ ಏಕಸ್ವಾಮ್ಯ ಉತ್ಪಾದನಾಕಾರನ ಏಕೈಕ ಉದ್ದೇಶ ಏನಪ್ಪಾ ಅಂದ್ರೆ ಗರಿಷ್ಠ ಲಾಭವನ್ನ ಗಳಿಸ್ಬೇಕು ಅಂತ. ಇದಕ್ಕೆ ಅವನು ಯಾವ ಮಾರ್ಗವನ್ನಾದ್ರೂ ಅನುಸರಿಸಬಹುದು. ಅಂದ್ರೆ ಅವನು ಅಲ್ಪ ಕಾಲದಲ್ಲಿ ಮಾತ್ರ ಅಲ್ಲದೆ ದೀರ್ಘಕಾಲದಲ್ಲೂ ಅತಿ ಹೆಚ್ಚು ಲಾಭವನ್ನ ಗಳಿಸ್ತಾನೆ. ಯಾಕೆ? ಇರೋನೇ ಒಬ್ಬ ಆಗಿರೋದ್ರಿಂದಾಗಿ ಅವನು ಅಲ್ಪಾವಧಿ ಮತ್ತು ದೀರ್ಘಾವಧಿ ಎರಡರಲ್ಲೂ ಸಹ ಬೆಲೆಯನ್ನ ಹೆಚ್ಚಿಸುವ ಮೂಲಕ ಲಾಭವನ್ನು ಗಳಿಸ್ತಾನೆ. ಕೊನೆಯದಾಗಿ ಜಾಹೀರಾತು ಇಲ್ಲ. ಏಕಸ್ವಾಮ್ಯ ಉತ್ಪಾದನಾಕಾರನಿಗೆ ಯಾವುದೇ ಪೈಪೋಟಿ ಇರೋದಿಲ್ಲ. ಅವನು ಇರೋನೇ ಒಬ್ಬನೇ ಇರೋದ್ರಿಂದಾಗಿ ಅವನಿಗೆ ಯಾವ ವಸ್ತುವಿಗೆ ಯಾವುದೇ ಪೈಪೋಟಿ, ಅಂದ್ರೆ ಅವನು ಉತ್ಪಾದಿಸುವ ವಸ್ತುವಿಗೆ ಯಾವುದೇ ರೀತಿಯ ಇತರೆ ವಸ್ತುಗಳು ಲಭ್ಯ ಇಲ್ಲದೆ ಇರೋದ್ರಿಂದಾಗಿ, ಪೈಪೋಟಿ ಇಲ್ಲದೆ ಇರೋದ್ರಿಂದಾಗಿ ಅವನು ಜಾಹೀರಾತು ಮತ್ತು ಪ್ರಚಾರದ ಮೇಲೆ ಯಾವುದೇ ವೆಚ್ಚ ಮಾಡುವ ಅವಶ್ಯಕತೆ ಇಲ್ಲ. ಆದ್ದರಿಂದ ಏಕಸ್ವಾಮ್ಯ ಮಾರುಕಟ್ಟೆಯಲ್ಲಿ ಜಾಹೀರಾತು ಮತ್ತು ಪ್ರಚಾರದ ಅಬ್ಬರ ಇರೋದಿಲ್ಲ. ಅವನು ಯಾವ ವಸ್ತುವನ್ನ ಮಾರಾಟ ಮಾಡ್ತಾನೋ, ಯಾವುದನ್ನ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾನೋ ಅದೇ ವಸ್ತುವನ್ನ ಜನ ಅಥವಾ ಗ್ರಾಹಕರು ಕೊಂಡುಕೊಳ್ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಜಾಹೀರಾತಿನ ಒಂದು ಅವಶ್ಯಕತೆ ಅನ್ನುವಂಥದ್ದೇ ಬರೋದಿಲ್ಲ. ಯಾಕೆಂದ್ರೆ ಇರೋನೇ ಒಬ್ಬ ಅಂದಾಗ ಇರೋ ಎಲ್ಲಾ ಗ್ರಾಹಕರು ಅವನ ಹತ್ರನೇ ಹೋಗಿ ಸರಕನ್ನ ಕೊಂಡುಕೊಳ್ಬೇಕಾಗತ್ತೆ. ಹಾಗಾಗಿ ಜಾಹೀರಾತಿನ ಅವಶ್ಯಕತೆ ಇಲ್ಲಿ ಬರೋದಿಲ್ಲ. ಇದಿಷ್ಟು ಏಕಸ್ವಾಮ್ಯ ಮಾರುಕಟ್ಟೆ ಅಂದ್ರೆ ಏನು ಮತ್ತು ಅದರ ಲಕ್ಷಣಗಳು. Thank you one and all.